ಮಧ್ಯಪ್ರದೇಶದ ಮಾಜಿ ಸಿಎಂ ಕಾಂಗ್ರೆಸ್ನಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ. ಬಿಜೆಪಿ ಸೇರ್ತಾರೆ ಅನ್ನೋ ಮಾತು ದಟ್ಟವಾಗಿದೆ. ದೆಹಲಿಯಲ್ಲಿ ಪುತ್ರನ ಜೊತೆ ಬೀಡು ಬಿಟ್ಟಿರೋದು ಅನುಮಾನವನ್ನ ಮೂಡಿಸಿದೆ. ಈ ನಡುವೆ ಕಮಲನಾಥ್ ಪಕ್ಷ ಬಿಡಲ್ಲ ಅಂತ ಕಾಂಗ್ರೆಸ್ ತಿಳಿಸಿದೆ. ಆದರೆ ಕಮಲನಾಥ್ ಬೆಂಬಲಿಗರು ಮಾತ್ರ ದೊಡ್ಡ ಮಟ್ಟದ ಪಕ್ಷಾಂತರದ ಸುಳಿವನ್ನ ನೀಡಿದ್ದಾರೆ. ಬಿಜೆಪಿ ಸೇರುತ್ತಾರಾ ಕಮಲನಾಥ್? ಮತ್ತಷ್ಟು ಕೌತುಕ. ದೆಹಲಿಯಲ್ಲಿ ಪುತ್ರನ ಜೊತೆ ಠಿಕಾಣಿ, ಗುಟ್ಟು ಬಿಡದ ನಾಯಕ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಪಕ್ಷಾಂತರ ಪರ್ವ ಜೋರಾಗಿದೆ. ಅದರಲ್ಲೂ ಕಾಂಗ್ರೆಸ್ನಿಂದ ಘಟಾನುಘಟಿ ನಾಯಕರು ಬಿಜೆಪಿಯತ್ತ ಮುಖ ಮಾಡ್ತಾ ಇದ್ದಾರೆ. ಇದೀಗ ಆ ಸಾಲಿನಲ್ಲಿ ಕಮಲನಾಥ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮಧ್ಯಪ್ರದೇಶದ ಮಾಜಿ ಸಿಎಂ, ಕಾಂಗ್ರೆಸ್ನ ನಿಷ್ಠಾವಂತ, ಇಂದಿರಾ ಗಾಂಧಿ ಅವರ 3ನೇ ಮಗ ಅಂತ ಹೆಸರು ಗಳಿಸಿದ್ದ ಕಮಲನಾಥ್ ಬಿಜೆಪಿ ಸೇರುವ ವದಂತಿ ಎದ್ದಿದೆ. ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದು, ಲೋಕಸಭೆ ಚುನಾವಣೆಗೆ ಟಿಕೆಟ್ ನಿರಾಕರಿಸಿದ್ದರಿಂದ ಅವರು ಬೇಸರಗೊಂಡಿದ್ರು ಎನ್ನಲಾಗಿದೆ. ಈಗಾಗಲೇ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪುತ್ರ ನಕುಲ್ನಾಥ್ ಜೊತೆ ದೆಹಲಿಯಲ್ಲಿ ಕಮಲನಾಥ್ ಠಿಕಾಣಿ ಹೂಡಿದ್ದಾರೆ. ಆದರೆ ಬಿಜೆಪಿ ಸೇರ್ತಾರಾ ಇಲ್ವಾ ಅನ್ನೋದು ಮತ್ತಷ್ಟು ನಿಗೂಢವಾಗಿದೆ. ಕಮಲನಾಥ್ ಪಕ್ಷದಲ್ಲೇ ಉಳಿಯಲಿದ್ದಾರೆ ಎಂದ ಕಾಂಗ್ರೆಸ್. ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಮಲನಾಥ್ ಪಕ್ಷ ಬಿಡೋದಿಲ್ಲ ಅಂತ ಮಧ್ಯಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಜಿತೇಂದ್ರ ಪಟ್ವಾರಿ ತಿಳಿಸಿದ್ದಾರೆ. ನಾನು ಕಮಲನಾಥ್ ಅವರೊಂದಿಗೆ ಮಾತನಾಡಿದ್ದೇನೆ, ಇದೆಲ್ಲ ಕೇವಲ ವದಂತಿ ಅಂತ ಅವರು ಹೇಳಿದ್ದಾರೆ. ತಮ್ಮ ಕೊನೆಯ ಉಸಿರು ಇರೋವರೆಗೂ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಯಾಗಿ ಮುಂದುವರಿತೇನೆ ಅಂತ ಅವರು ಹೇಳಿದ್ದಾರೆ ಅಂತ ಜಿತೇಂದ್ರ ತಿಳಿಸಿದ್ದಾರೆ. ಕಮಲನಾಥ್ ಜೊತೆ ಬೆಂಬಲಿಗರು ಬಿಜೆಪಿಗೆ ಜಿಗಿಯುತ್ತಾರಾ? ಕಮಲನಾಥರ ಬೆಂಬಲಿಗರು, ಆಪ್ತರು ಪಕ್ಷ ಅವರನ್ನ ಕಡೆಗಣಿಸಿದೆ. ಹೀಗಾಗಿ ಅವರು ಬಿಜೆಪಿ ಸೇರುವುದು ಸೂಕ್ತ ಅಂತ ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರ ಕ್ಷೇತ್ರ ಅಭಿವೃದ್ಧಿಗೆ ಮುಂದಾದ ಕಾರಣಗಳಿಂದ ಕಮಲನಾಥ್ ಬಿಜೆಪಿ ಸೇರ್ಪಡೆಯಾಗಬೇಕು ಅಂತ ಬೆಂಬಲಿಗರ ಒಳಬಯಕೆಯಾಗಿದೆ ಅಂತ ಮಾಜಿ ಕಾಂಗ್ರೆಸ್ ಶಾಸಕ ದೀಪಕ್ ಸಕ್ಸೇನಾ ಹೇಳಿದ್ದಾರೆ. 11 ಮಂದಿ ಹಿರಿಯ ಕಾಂಗ್ರೆಸ್ ಮುಖಂಡರು ಪಕ್ಷದಲ್ಲಿ ತಮ್ಮನ್ನ ಇದೇ ರೀತಿ ಕಡೆಗಣಿಸಿದ್ರೆ ಬಿಜೆಪಿ ಸೇರೋದೇ ಉತ್ತಮ ಅಂತ ನಿರ್ಧರಿಸಿದ್ದಾರೆ. ನಾನು ಕೂಡ ಹೋಗುವುದಾಗಿ ದೀಪಕ್ ಸಕ್ಸೇನಾ ಹೇಳಿದ್ದಾರೆ. ಮತ್ತೊಂದೆಡೆ ಕಮಲನಾಥ್ ಸೇರ್ಪಡೆಗೆ ಬಿಜೆಪಿಯಲ್ಲಿನ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 1984ರ ಸಿಖ್ ವಿರೋಧಿ ದಂಗೆಯಲ್ಲಿ ಕಮಲನಾಥ್ ಪಾತ್ರ ಆರೋಪ ಇದೆ. ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿಜೆಪಿ ನಾಯಕ ಜಿತೇಂದ್ರ ಪಾಲ್ ಸಿಂಗ್ ಪ್ರಶ್ನೆ ಎತ್ತಿದ್ದಾರೆ. ಒಟ್ಟಾರೆ ಕಮಲನಾಥ್ ಬಿಜೆಪಿ ಸೇರ್ಪಡೆಗೆ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ನಡೆದಿದೆ, ಕಮಲನಾಥ್ ಜೊತೆ ಅವರ ಬೆಂಬಲಿಗರು, ಶಾಸಕರು, ಮಾಜಿ ಶಾಸಕರು ಬಿಜೆಪಿ ಸೇರ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಬ್ಯೂರೋ ರಿಪೋರ್ಟ್, TV9.